ಇದೆಲ್ಲದರ ಜೊತೆಗೆ ಇತ್ತೀಚಿನ ಜರ್ನಿ ಬಗ್ಗೆ ಒಂದು ಪ್ರಶ್ನೆ ಸಹಜ ಬಗ್ಗೆ, ಅದೇ ರಾಕೇಶ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮ ಪಾತ್ರನ ಅವ್ರು ಮಾಡಿರೋಂಥದ್ದು, ಆ ಸನ್ನಿವೇಶ, ಆ ದಿನಗಳು ಒಂದ್ಸರಿ ನಮ್ಮ ಜೊತೆ ಮಾತಾಡಿದ್ರಿ ಕೂಡ ಫೋನಲ್ಲಿ, ಬಟ್ ಹೇಗೆ ನೆನಪಾಗ್ತಿತ್ತು ಅಂತ ಸರ್. ರಾಕೇಶ್ ಅವ್ರದ್ದು ನನಗೆ ನಿಮ್ಮ ಹತ್ರ ಹೇಳ್ದಂಗೆ ಅವತ್ತಿನ ದಿನ ಕೇಳಿದಾಗ ಶಾಕ್ ಆಗೋದು ಸರ್. ನನಗೆ ನನ್ನ ದೇಹದಿಂದ ಯಾವುದೋ ಒಂದು ಭಾಗ ಹೊರಟೋದಂಗೆ ಫೀಲ್ ಸಡನ್ನಾಗಿ ಹಂಗೆ ಹೊಡೀತು ನನಗೆ. ಅಷ್ಟು ಚಿಕ್ಕ ವಯಸ್ಸಲ್ಲಿ ಇದಾಗಲೇಬಾರ್ದಾಗಿತ್ತು. ಅವ್ರು ನಗ್ಗಿಸಿದಷ್ಟು ನನ್ನನ್ನು ಯಾರೂ ನಗ್ಸಿರಲಿಲ್ಲ. ಆಮೇಲೆ ಆ ಜಾಗ ತುಂಬ್ಸೋಕೆ ಇನ್ನು ಯಾರ ಕೈಯಲ್ಲಿ ಸಾಧ್ಯನೇ ಇಲ್ಲ. ಆ ಪಾಲು ಅದು ನನ್ನ ಜೀವನಕ್ಕೆ ಆ ಪಾಲು ಸತ್ತೋಯ್ತು. ಬಹಳ ಮಿಸ್ ಮಾಡ್ತೀನಿ ರಾಕೇಶ್. ಅದು ಒಂದು ಕುಟುಂಬದ ದೊಡ್ಡ ಜವಾಬ್ದಾರಿಯಲ್ಲಿದ್ದರು. ಸೊ ಬಿಟ್ಟು ಹೋದ್ರು ಅನ್ನೋಂಥದ್ದನ್ನ ಇಲ್ಲೂ ಕೂಡ ಅವ್ರ ಕುಟುಂಬ ಅರ್ಪಿಸ್ಕೊಳ್ಳೋಕ್ಕಾಗಲ್ಲ. ತಂಗಿ ಮದುವೆ ಮಾಡುವಂಥ ಕನಸುಗಳಿತ್ತು, ಅಮ್ಮನನ್ನು ನೋಡ್ಕೊಳ್ಳೋಂಥ ಕನಸಿತ್ತು. ಆ ರೀತಿಯ ವಿಚಾರಗಳ ಬಗ್ಗೆ ಯಾವತ್ತಾರು ನಿಮ್ಮ ಜೊತೆ ಮಾತನಾಡಿದ್ದಂತ ನೆನಪಿತ್ತು? ಇಲ್ಲ ಸ್ವಲ್ಪ ಅವರು ಯಾವತ್ತೂ ಕೂತ್ಕೊಂಡು ಮಾತಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ. ಸ್ಟೇಜ್ ಮೇಲೆ ತಮಾಷೆ ಮಾಡೋರು ನಾವೆಲ್ಲ ನಗ್ತಿದ್ವಿ, ಬಂದೇನೋ ಒಂದು ಸ್ವಲ್ಪ ಮಾತಾಡ್ಬಿಟ್ಟು ಹೋಗ್ತಾ ಇದ್ವಿ ಅಷ್ಟೇ. ಪರ್ಸ್ನಲಾಗಿ ಮಾತಾಡೋಕ್ಕೆ ಯಾವತ್ತೂ ಇರಲಿಲ್ಲ. ಬಟ್ ಖಂಡಿತವಲ್ಲೂ ನಾವೆಲ್ಲರೂ ಅವರಿಂದ ತುಂಬ ಎಂಟರ್ಟೈನ್ ಆಗಿದ್ದೀವಿ, ತುಂಬ ನಕ್ಕಿದ್ದೀವಿ. ನಮ್ಮದು ಋಣ ಇದೆ ಖಂಡಿತವಲ್ಲೂ. ಅವ್ರ ಕುಟುಂಬಕ್ಕೆ ಏನೇ ಸಹಾಯ ಆಗಬೇಕಂದ್ರೂ ನಾವೆಲ್ಲರೂ ಜೊತೆಲಿದ್ದೀವಿ. ನಾನು ಅವ್ರ ಜೊತೆಲಿ ಒಂದು ಕೈ ಜೋಡಿಸ್ತೀನಿ ಖಂಡಿತ. ಸರ್ ಥ್ಯಾಂಕ್ ಯು. ಇದೆಲ್ಲರ ಜೊತೆಗೆ ಫೈನಲಿ 45 ಒಂದು ತುಂಬ ದೊಡ್ಡ ಸಿನಿಮಾ. ಈಗಿರೋಂಥ ಕನ್ನಡ ಚಿತ್ರೋದ್ಯಮದ ಪರಿಸ್ಥಿತಿಯಲ್ಲಿ ಎಲ್ಲೋ ಒಂದು ಕಡೆ ಮಾತು ಕೇಳ್ತಾನೆ ಇರುತ್ತೆ, ಜನ ಬರಲ್ಲ, ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ಬರ್ತಾರೆ, ಈ ಥರ ಚರ್ಚೆಗಳಂತೂ ನಡೀತಾ ಇರುತ್ತೆ. ನಿಮ್ಮ ಮನಸ್ಸಲ್ಲಿ ಆ ರೀತಿಯ ವಿಚಾರಗಳಿಗೆ ಯಾವ ರೀತಿ ಉತ್ತರ ಇದೆ ಅಂತ? ಸರ್, ನಾವು ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತ ಜನ ಬರ್ತಾರೆ. ಅದು ಯಾವತ್ತೂ ಕನ್ನಡ ಸಿನಿಮಾ ಪ್ರೂವ್ ಮಾಡಿದ್ದಾರೆ. ಯಾವುದೇ ಒಳ್ಳೆ ಸಿನಿಮಾನ ಯಾವತ್ತೂ ಜನ ಕೈ ಬಿಟ್ಟಿಲ್ಲ. ನಾವು ಅವ್ರಿಗೆ ಒಳ್ಳೇದು ಮಾಡ್ತಾಯಿದ್ದೀವಿ ಅನ್ನೋ ನಂಬಿಕೆ ಹುಟ್ಟಿಸ್ಬೇಕಷ್ಟೇ. ಅದು ದೊಡ್ಡ ಚಾಲೆಂಜ್. ಅದು ಪ್ರತಿ ಸಿನಿಮಾ ಬರೀ ಒಳ್ಳೆ ಸಿನಿಮಾ ಮಾಡೋದು ಸಾಲಲ್ಲ, ಆ ನಂಬಿಕೆನೂ ಅವ್ರಿಗೆ ಹುಟ್ಟಿಸ್ಬೇಕು. ಏನಕ್ಕೆ ನಾನು ಥಿಯೇಟ್ರಿಗೆ ಬರಬೇಕು ಅನ್ನೋದಕ್ಕೆ ನಾವು ಏನಾದರೂ ಒಂದು ಅವ್ರಿಗೆ ಕೊಡಬೇಕು. ಸೊ ಆ ಪ್ರಯತ್ನ ನಾವೆಲ್ಲರೂ ಪಡ್ತಾಯಿದ್ದೀವಿ. ನಾನು ಅದನ್ನು ಟ್ರೈ ಮಾಡ್ತಾನೆ ಬಂದಿದ್ದೀನಿ. ನಮ್ಮ ಸಿನಿಮಾಗೆ ಬಹಳಷ್ಟು ಜನ ನೀವು ಹೇಳ್ದಂಗೆ ಕುತೂಹಲ ಇದೆ ಸರ್, ನೋಡ್ಬೇಕು ಸರ್ ಅಂತ ಹೇಳ್ತಾ ಇದ್ದಾರೆ. ಆ ಗಮನ ಅವ್ರು ಎಲ್ಲರಿಗೂ ಬರಲಿ ಅನ್ನೋದಕ್ಕೆ ನಾವು ಪ್ರತಿಯೊಂದು ವಿಷಯ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೀವಿ. ಇನ್ನೂ ಟ್ರೇಲರ್ವರೆಗೂ ಒಂದಷ್ಟು ಸರ್ಪ್ರೈಸಸ್ ಇದೆ. ಸೊ ಜನ ಈ ಸಿನಿಮಾ ಮೇಲೆ ನಂಬಿಕೆ ಇಟ್ಟು ಥಿಯೇಟ್ರಿಗೆ ಬಂದರೆ ಖಂಡಿತವಾಗ್ಲೂ ಅವರು ಎಲ್ರಿಗೂ ಆ ನಿರೀಕ್ಷೆ ಯಾವತ್ತೂ ಹುಸಿ ಮಾಡೋದಿಲ್ಲ. ಅವರು ಸಂತೋಷವಾಗಿ ಆಗಸ್ಟ್ಗೆ ಬರುತ್ತಾ ಅಥವಾ ಇನ್ನಾರು ಚೇಂಜಸ್ ಏನೋ? ಇಲ್ಲ, ಖಂಡಿತ ಆಗಸ್ಟ್ಗೆ ಬರುತ್ತೆ. CG ಮೇಲೆ ಡಿಪೆಂಡೆಡ್ ಸರ್. ನಾವು ನಮ್ಮ ತಂಡ ಏನಂದರೆ ಒಳ್ಳೆ ಸಿನಿಮಾ ಕೊಡಬೇಕು, ಇಡೀ ದೇಶ ಈ ಸಿನಿಮಾ ನೋಡಬೇಕು ಅನ್ನೋದು ನಮ್ದು ಅಷ್ಟೇ ಉತ್ತರ ಬಿಟ್ಟರೆ, ಅಷ್ಟೇ ಪ್ರಯತ್ನ ಬಿಟ್ಟರೆ ಈಗಲೇ ಮಾಡಬೇಕು, ಅವ್ರ ಮೇಲೆ ಕಾಂಪಿಟೇಷನ್ ಮಾಡಬೇಕು ಏನೂ ನಮ್ಮಲ್ಲಿ ಇಲ್ಲ ಸರ್. ಒಳ್ಳೆ ಸಿನಿಮಾ ಇದು ಫಸ್ಟ್ ಒಳ್ಳೆ ಸಿನಿಮಾ ಆಗಬೇಕು, ನಾವೆಲ್ಲ ಖುಷಿ ಪಡ್ಬೇಕು ನೋಡಿ, ಆಮೇಲೆ ಜನರ ಮುಂದೆ ತೊಗೊಂಡೋಗಿ ನೋಡಪ್ಪ ಈ ಥರ ಅಡುಗೆ ಮಾಡಿದ್ದೀವಿ, ಊಟ ಮಾಡಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಇದಿಷ್ಟು 45 ಸಿನಿಮಾದ ನಿರ್ದೇಶಕ ಅರ್ಜುನ್ ಜನ್ಯ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಘು, ಯಜಮಾನ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.